ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತೀವ್ರ ಕುತೂಹಲ ಮೂಡಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಗಳೂರು ತಾಲೂಕು ಘಟಕದ ಅಧ್ಯಕ್ಷ ಚುನಾವಣೆಯಲ್ಲಿ ಲೋಕೇಶ್ ಎಂ ಐಹೊಳೆ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಲೋಕೇಶ್ ಎಂ ಐಹೊಳೆ ಹಾಗೂ ಜಿಒ ರವಿಕುಮಾರ್ ಇಬ್ಬರು ಸ್ಪರ್ಧಿಸಿದ್ದರು. ಬೆಳಗ್ಗೆ 10 ಗಂಟೆಯಿಂದ ಮತದಾನ ನಡೆಯಿತು. ಮಧ್ಯಾಹ್ನ ನಡೆದ ಮತ ಎಣಿಕೆಯಲ್ಲಿ ಲೋಕೇಶ್ ಎಂ ಐಹೊಳೆ 16 ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಜಿಒ ರವಿಕುಮಾರ್ ಅವರು 10 ಮತಗಳನ್ನು ಪಡೆದು ಪರಾಭವಗೊಂಡರು. 1 ಮತ ಅಸಿಂಧುವಾಯಿತು. ನಿಕಟಪೂರ್ವ ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪ, ಹಿರಿಯ ಪತ್ರಕರ್ತ ಅಣಬೂರು ಮಠದ ಕೊಟ್ರೇಶ್, ಡಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಲೋಕೇಶ್ ಎಂ ಐಹೊಳೆ 16 ಮತಗಳಿಂದ ಜಯಭೇರಿ ಸಾಧಿಸಿದ್ರು. ಇನ್ನು ಮತದಾನ ಪ್ರಕ್ರಿಯೆ ಬಿಗಿ ಪೊಲೀಸ್ ಭದ್ರತೆಯಿಂದ ನಡೆಯಿತು. ಇನ್ನು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇನ್ನು ಚುನಾವಣಾ ಅಧಿಕಾರಿಯಾಗಿದ್ದ ವೇದಮೂರ್ತಿ ಮತ್ತು ಸಹಾಯಕ ಚುನಾವಣಾಧಿಕಾರಿ ಜೈಮುನಿ ಕರ್ತವ್ಯ ನಿರ್ವಹಿಸಿದ್ರು. ಅವಿರೋಧವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಉಪಾಧ್ಯಕ್ಷರಾದ ಬಿ ಶಿವಲಿಂಗಪ್ಪ, ಎಸ್ ಧನ್ಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಕೆಎಂ ಜಗದೀಶ್, ಖಜಾಂಚಿ ಎಚ್ ಬಾಬು, ಕಾರ್ಯದರ್ಶಿಗಳಾದ ಎಸ್ಎಂ ಸೋಮನಗೌಡ, ಎಂಸಿ ಬಸವರಾಜ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮಹಂತೇಶ್ ಬ್ರಹ್ಮ, ಎಂಡಿ ಅಬ್ದುಲ್ ರಹೀಬ್, ಸೈಯದ್ ವಸೀಂ, ಗೋಗುತ್ ತಿಪ್ಪೇಸ್ವಾಮಿ, ಸಂದೀಪ್ ಚಿಕ್ಕಮಲ್ಲನವಳೆ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣೆ 2025-28ರ ಫಲಿತಾಂಶವನ್ನ ಪ್ರಕಟಣೆ ಮಾಡ್ತದೆ. ಈಗ ಇವತ್ತು ನಡೆದ ಚುನಾವಣೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಲೋಕೇಶ್ ಎಂ ಅವರು 16 ಮತಗಳನ್ನು ಪಡೆದು ಜಯಶೀಲರಾಗಿರ್ತಾರೆ. ಹಾಗೆ 10 ಮತಗಳನ್ನು ಪಡೆದು ಸೋತಿರುತ್ತಾರೆ. ಹಾಗೂ ಈಗಾಗಲೇ ಅದೇ ಅಧ್ಯಕ್ಷ ಈಗಾಗಲೇ 11 ಜನ ಹೇಳ್ತೇನೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅವರುಗಳ ವಿವರ ಈ ಕೆಳಗಿನಂತೆ ಇರುತ್ತದೆ. ಈಗ ತಾನೇ ಅಧ್ಯಕ್ಷರಾಗಿ ಆಯ್ಕೆಯಿರುವ ಶ್ರೀ ಲೋಕೇಶ್ ಎಂ ಇವರು ಚುನಾಯಿತರಾಗಿ ಇಂದು ಅಧ್ಯಕ್ಷ ಸ್ಥಾನವನ್ನ ಜಗಳೂರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಶ್ರೀ ಧನ್ಯಕುಮಾರ್ ಎಸ್ಎಚ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶ್ರೀ ಶಿವಲಿಂಗಪ್ಪ ಬಿ ಉಪಾಧ್ಯಕ್ಷರು ಅವಿರೋಧ ಆಯ್ಕೆ. ಶ್ರೀ ಜಗದೀಶ್ ಕೆಎಂ ಪ್ರಧಾನ ಕಾರ್ಯದರ್ಶಿ ಅವಿರೋಧ ಆಯ್ಕೆ. ಶ್ರೀ ಬಸವರಾಜ್ ಎಂಸಿ ಕಾರ್ಯದರ್ಶಿ ಅವಿರೋಧ ಆಯ್ಕೆ. ಶ್ರೀ ಬಾಬು ಎಚ್ ಖಜಾಂಚಿಗಳು ಅವಿರೋಧ ಆಯ್ಕೆ. ಸೋಮನಗೌಡ ಎಸ್ಎಂ ಕಾರ್ಯದರ್ಶಿ ಅವಿರೋಧ ಆಯ್ಕೆ. ಸಂದೀಪ್ ಎಚ್ ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧ ಆಯ್ಕೆ. ಮಹಾಂತೇಶ್ ಬ್ರಹ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧ ಆಯ್ಕೆ. ತಿಪ್ಪೇಸ್ವಾಮಿ ಎಸ್ ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧ ಆಯ್ಕೆ. ಸೈಯದ್ ವಾಸಿಂ ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧ ಆಯ್ಕೆ. ಎಂಡಿ ಅಬ್ದುಲ್ ರಕೀಬ್ ಜೆಎಫ್ ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧ ಆಯ್ಕೆ. ಇವೆಲ್ಲರೂ ಕೂಡ ಇವತ್ತು ಈ ಮುಂದಿನ 25-28ನೇ ಸಾಲಿಗೆ ಜಗಳೂರು ತಾಲೂಕು ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾಗಿ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ. ಎಲ್ಲರಿಗೂ ಕೂಡ ನಾವು ನಮ್ಮ ಜಿಲ್ಲಾ ಕಮಿಟಿಯ ಪರವಾಗಿ ಮತ್ತು ಚುನಾವಣಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕಾರ್ಯಕಾರಿ ಸಮಿತಿ ಸದಸ್ಯ ಜಿಎಸ್ ಚಿದಾನಂದಪ್ಪ, ಹಿರಿಯ ಪತ್ರಕರ್ತರಾದ ಡಿ ಶ್ರೀನಿವಾಸ್, ಅಣಬೂರು ಮಠದ ಕೊಟ್ರೇಶ್, ಕರಿಯಮ್ಮ ಚೌಡಪ್ಪ, ಚೇತನ್, ವೇದಮೂರ್ತಿ, ರೇವಣಸಿದ್ದಯ್ಯ, ಮಂಜಪ್ಪ ಸೇರಿದಂತೆ ಮತ್ತಿತರರಿದ್ದರು. ಇನ್ನು ಶಾಸಕ ಬಿ ದೇವೇಂದ್ರಪ್ಪ ಸೇರಿದಂತೆ ಅನೇಕ ಮುಖಂಡರು ನೂತನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳಾಗಿ ಆಯ್ಕೆಯಾದವರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ
ಕರ್ನಾಟಕ ಜನಪರ ಹೋರಾಟ ಸಮಿತಿ ವತಿಯಿಂದ ನೂತನವಾಗಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸಮಿತಿಯ ಅಧ್ಯಕ್ಷ ವಕೀಲ ಮಾಂತೇಶ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಕಾರ್ಯದರ್ಶಿ ರಹಮತುಲ್ಲಾ ಜೇಡಿ ಸೇರಿದಂತೆ ಇತರೆ ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರಿದ್ದರು. ಮತ್ತೊಂದೆಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೈ ಭಾರತ್ ಟ್ರಸ್ಟ್ನ ಮುಖ್ಯಸ್ಥ ಬರ್ಕತ್ ಅಲಿ ಅವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅನ್ವರ್ ಸೇರಿದಂತೆ ಮತ್ತಿತರರಿದ್ದರು.